ಅದೇ ಈಗ ರಿಸರ್ವೇಷನ್ಸ್ ನಡೀತಾ ಇದೆಯಲ್ಲ, ಈ ರಿಸರ್ವೇಷನ್ಸ್ದು ಏನಾಗುತ್ತೆ, 50% ರಿಸರ್ವೇಷನ್ಸ್ ಅನ್ನ ನಾವು OBC ಬ್ಯಾಕ್ವರ್ಡು ಇವರಿಗೆಲ್ಲ ಕೊಡಬೇಕು ಅಂತ ಅಂದಾಗ ನಮಗೆ ಅಥೆಂಟಿಕೇಶನ್ ಬೇಕು. ಸೊ ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ಸ್ ಪಾಸ್ ಆಗಿತ್ತು ಈ ರಿಸರ್ವೇಷನ್ಸ್ ವಿಚಾರವಾಗಿ. ನೀವು ಯಾವ ಮಾನದಂಡ ಇಟ್ಕೊಂಡು 50% ರಿಸರ್ವೇಷನ್ಸ್ ಅನ್ನ ಮಾಡ್ತೀರಿ ಅಂತೇಳಿ ಅದು ಫೈನಲ್ ಆಗಿದ ತಕ್ಷಣನೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಕೂಡ ಎದುರಿಸಬೇಕಾಗುತ್ತೆ ನಾವು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ SC ST ಪಾಪ್ಯುಲೇಷನ್ಸ್ ನಮ್ಮ ಹತ್ರ ಇದೆ, ಬೇರೆ ಪಾಪ್ಯುಲೇಷನ್ನು ಯಾವುದೇ ಇದು ಇಲ್ಲ. ಕಾಂತರಾಜ್ ವರದಿನ ಅಕ್ಸೆಪ್ಟ್ ಮಾಡಿ ಮತ್ತೆ ಅದನ್ನ ರದ್ದು ಮಾಡಿರೋದ್ರಿಂದ ಈಗ ನಮ್ಮ ರಿಸರ್ವೇಷನ್ಸು ಎಷ್ಟು 50% ಮೀರದಂತೆ ನೋಡ್ಕೋಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ರಿಸರ್ವೇಷನ್ಸ್ ಕೊಡಬೇಕು ಅನ್ನೋದು ಈ ಚುನಾವಣೆಗಳಲ್ಲಿ ಮಾಡಬೇಕಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದೆಲ್ಲ ಆಗಿದ ತಕ್ಷಣನೇ ಚುನಾವಣೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳು ಕೂಡ ಎಲ್ಲ ಮುಕ್ತಾಯ ಆಗ್ತಾ ಇದೆ. ಕೆಲವು ಕಡೆ ಪುರಸಭೆ ನಗರಸಭೆಗಳ ಚುನಾವಣೆಗಳು ಕೂಡ ಇದೆ. ಎಲ್ಲಾ ಚುನಾವಣೆಗಳು ಕೂಡ ಬಹುತೇಕ ಇನ್ನೊಂದು 6-7 ತಿಂಗಳೊಳಗಡೆ ಎಲ್ಲಾ ಚುನಾವಣೆಗಳು ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡಲಿಕ್ಕೆ ಬದ್ಧವಾಗಿದೆ. ಪ್ರತಿ ಚುನಾವಣೆಗೂ ಎಲ್ರಿಗೂ ಕೂಡ ಟಾಸ್ಕ್ ಇದ್ದೇ ಇರ್ತದೆ. ಯಾವುದೇ ಚುನಾವಣೆ ಪಕ್ಷಕ್ಕೆ ಒಂದು ಜವಾಬ್ದಾರಿ, ಆ ಸ್ಥಾನವನ್ನ ಗೆಲ್ಲಬೇಕು ಅಂತ. ರಿಸರ್ವೇಷನ್ಗೆ ಅಲ್ಲ, ಫೈನಲ್ ನೋಟಿಫಿಕೇಶನ್ ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿದ್ರಲ್ಲ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ರು. ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ 15 ದಿನ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. 15 ದಿನ ಕಾಲಾವಕಾಶದೊಳಗಡೆ ಫೈನಲ್ ನೋಟಿಫಿಕೇಶನ್ ಅನ್ನು ಮಾಡ್ತಾರೆ. ಅದಾದ ಮೇಲೆ ಕೆಲವೊಂದಷ್ಟು ಬದಲಾವಣೆಗಳು, ಕೆಲವು ಸಾಕಷ್ಟು ನಾಳೆ ಅವ್ರ ಅಬ್ಜೆಕ್ಷನ್ಸ್ ಅನ್ನ ಇಯರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ 15 ದಿನ ಒಳಗಡೆ ಮಾಡಿ ಮತ್ತೆ ರಿಸರ್ವೇಷನ್ ಅನ್ನ ಶುರು ಮಾಡ್ತಾರೆ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, KPCC ಅಧ್ಯಕ್ಷ ಸ್ಥಾನ ಕೂಡ ಬದಲಾವಣೆ ಆಗಬೇಕು ಅನ್ನೋ ಒಂದಷ್ಟು ಒತ್ತಡಗಳಿದ್ದಾವೆ ಸರ್. ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ನನ್ನ ಹೆಸರು ಯಾಕಪ್ಪ ಹೇಳ್ತೀಯಾ, ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಗೊತ್ತಿಲ್ಲ ರೀ ನನಗೆ. ಅದೆಲ್ಲ ವರಿಷ್ಠರು ಬಿಟ್ಟಿದ್ದು, ವರಿಷ್ಠರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ. ಯಾವಾಗ ಬೇಕೋ ಅವಾಗ ಆಯ್ತು. ಇದೆ ಏನು ಅರ್ಜೆಂಟ್ ಏನಿಲ್ವಲ್ಲ, ಅರ್ಜೆಂಟ್ ಏನಾರ ಇದೆಯಾ? ಯಾವುದಕ್ಕೂ ಅರ್ಜೆಂಟ್ ಇಲ್ಲ ಅಪ್ಪ, ತಾನಾಗೆ ಎಲ್ಲ ಆಗ್ತಾ ಇರ್ತದೆ. ನಿಮ್ಮನ್ನು ನೋಡಿದ್ಮೇಲೆ ಹಂಗ ಅನ್ನಿಸ್ತಾ ಇದೆ.